ಹುಬ್ಬಳ್ಳಿಯಲ್ಲಿ ಜನಪ್ರತಿನಿಧಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಎನ್ನುವಂತಾಗಿದೆ. ಆಯಕಟ್ಟಿನ ರಸ್ತೆಯಲ್ಲಿಯೇ ಸರ್ಕಾರಿ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡುವ ಮೂಲಕ ವಾಹನ ಸಂಚಾರಕ್ಕೆ ಸಂಕಷ್ಟ ತಂದೊಡ್ಡಿದ್ದಾರೆ. ಹುಬ್ಬಳ್ಳಿಯ ಏರ್ಪೋರ್ಟ್ ಮುಂದೆ ಇರುವ ಫಾರ್ಚೂನ್ ಹೋಟೆಲ್ ಮುಂದೆ ಜನಪ್ರತಿನಿಧಿಗಳ ಸರ್ಕಾರಿ ವಾಹನಗಳನ್ನು ರಸ್ತೆಯ ಅರ್ಧ ಭಾಗದಷ್ಟು ಪಾರ್ಕಿಂಗ್ ಮಾಡಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದಿನಕ್ಕೆ ಸಾವಿರಾರು ವಾಹನಗಳು ಓಡಾಡುವ ಈ ರಸ್ತೆಯಲ್ಲಿಯೇ ಜನಪ್ರತಿನಿಧಿಗಳ ವಾಹನದಿಂದ ಸಂಚಾರಿ ನಿಯಮ ಉಲ್ಲಂಘನೆ ಆಗ್ತಾ ಇದ್ರೂ ಯಾರೊಬ್ಬರೂ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ. ಫಾರ್ಚೂನ್ ಹೋಟೆಲ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲವೋ ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಇದ್ರೂ ಜನಪ್ರತಿನಿಧಿಗಳ ವಾಹನ ಒಳಗೆ ಹೋಗೋದಕ್ಕೆ ನಿರಾಕರಣೆಯೋ ಗೊತ್ತಿಲ್ಲ. ಆದರೆ ಸರ್ಕಾರಿ ವಾಹನಗಳೇ ಇಂತಹದ್ದೊಂದು ಅವ್ಯವಸ್ಥೆಗೆ ಕಾರಣವಾಗಿ ಬಿಟ್ಟಿವೆ. ಇನ್ನು ಯಾರೇ ಜನಪ್ರತಿನಿಧಿಗಳು ಬಂದ್ರು, ಅಧಿಕಾರಿಗಳು ಬಂದ್ರು, ರಸ್ತೆಯಲ್ಲಿಯೇ ದಿನಗಟ್ಟಲೆ ಪಾರ್ಕಿಂಗ್ ಮಾಡೋದನ್ನ ರೂಢಿಸಿಕೊಂಡಿದ್ದಾರೆ. ನಿಯಮ ರೂಪಿಸುವವರೇ ನಿಯಮ ಉಲ್ಲಂಘಿಸಿ ಬಿಟ್ರೆ ಬುದ್ಧಿ ಹೇಳೋದಾದ್ರೂ ಯಾರಿಗೆ?